ಚುನಾವಣಾ ಆಯೋಗದ ಬಣ್ಣ ಬಯಲು ಎಸ್ಐಆರ್ನಿಂದ ಜಡ್ಜ್ ಹೆಸರೇ ಡಿಲೀಟ್. ಚುನಾವಣಾ ಆಯೋಗ ಫೇಲ್ ಆಗಿದೆ. ಇವರು ಯಾರಿಗಾಗಿ ಕೆಲಸ ಮಾಡ್ತಿದ್ದಾರೆ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ SIR ಈಗ ಸಾಮಾನ್ಯ ಆಡಳಿತಾತ್ಮಕ ಪ್ರಕ್ರಿಯೆ ಅನ್ನೋ ಮಟ್ಟವನ್ನು ದಾಟಿ ಜನರ ವಿಶ್ವಾಸದ ಪ್ರಶ್ನೆಯಾಗಿ ಬದಲಾಗ್ತಾ ಇದೆ. ಇದಕ್ಕೆ ಇತ್ತೀಚೆಗೆ ನಡೆದಂಥ ಒಂದು ಘಟನೆ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಹೌದು, SIR ಪ್ರಕ್ರಿಯೆ ಮತ್ತೆ ದೊಡ್ಡ ಪ್ರಶ್ನೆಯನ್ನ ಎತ್ತಿದೆ. ಮತದಾನದ ಹಕ್ಕು ಯಾರಿಗೆ, ಅದನ್ನು ನಿರ್ಧರಿಸುವವರು ಯಾರು ಅಂತ. ಕೋಲ್ಕತ್ತಾ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶ ಶಾಹಿದುಲ್ಲಾ ಮುನ್ಷಿಯವರ ಹೆಸರನ್ನೇ ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕಲಾಗಿದೆ. ಕಾನೂನು ತಿಳಿದಿರುವ ವ್ಯವಸ್ಥೆಯ ಒಳಗಿರುವ ಒಬ್ಬ ವ್ಯಕ್ತಿಗೆ ಈ ರೀತಿ ಅನುಭವ ಆಗಿದೆ ಅಂತಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಹೇಗಿರಬಹುದು ಅನ್ನೋ ಆತಂಕವನ್ನ ಈ ಘಟನೆ ಮೂಡಿಸುತ್ತೆ. ಮುನ್ಷಿ ಅವರು ಹೇಳೋ ಪ್ರಕಾರ ಅವರು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದ್ರು, ಅವುಗಳನ್ನು ಅಪ್ಲೋಡ್ ಮಾಡಲಾಗಿದೆ ಅಂತ ಕೂಡ ತಿಳಿಸಲಾಗಿತ್ತು. ಆದರೆ ಅವರಿಗೆ ಯಾವುದೇ ರಸೀದಿಯನ್ನ ಕೊಟ್ಟಿರಲಿಲ್ಲ. ಕೊನೆಯಲ್ಲಿ ಇವರ ಹೆಸರನ್ನೇ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಅವರ ಪತ್ನಿ ಮತ್ತು ಹಿರಿಯ ಮಗನ ಹೆಸರುಗಳು ಇನ್ನೂ ಪರಿಶೀಲನೆಯ ಹಂತದಲ್ಲಿ ಇದೆ. ನನ್ನ ಹೆಸರನ್ನ ಯಾಕೆ ಅಳಿಸಲಾಗಿದೆ ಅನ್ನೋದಕ್ಕೆ ನನಗೆ ಯಾವುದೇ ಕಾರಣಗಳನ್ನ ಚುನಾವಣಾ ಆಯೋಗ ಕೊಟ್ಟಿಲ್ಲ. ಆದ್ರಿಂದ ನಾನು ಯಾವ ಆಧಾರದ ಮೇಲೆ ನ್ಯಾಯಮಂಡಳಿಯ ಮುಂದೆ ಮನವಿಯನ್ನ ಸಲ್ಲಿಸಬಹುದು ಅನ್ನೋದು ಸಹ ನನಗೆ ಗೊತ್ತಿಲ್ಲ ಅಂತ ಇವ್ರು ಹೇಳ್ತಾರೆ. 19 ಮೇಲ್ಮನವಿ ನ್ಯಾಯಮಂಡಳಿಗಳನ್ನ ರಚಿಸಲಾಗಿದೆ. ಅವು ಕಾಗದದ ಮೇಲೆ ಮಾತ್ರ ಇದೆ. ಈ ನ್ಯಾಯಮಂಡಳಿಗಳು ಹೇಗೆ ಕಾರ್ಯನಿರ್ವಹಿಸಬಹುದು ಮತ್ತು ಅವು ಏನನ್ನ ಮಾಡಬಹುದು ಅನ್ನೋದರ ಕುರಿತು ಯಾವುದೇ ಮಾರ್ಗಸೂಚಿಗಳಿಲ್ಲ. ಯಾರನ್ನ ಸಂಪರ್ಕಿಸಬೇಕು ಅಂತಾನೂ ನನಗೆ ಗೊತ್ತಿಲ್ಲ ಅಂತ ಬಾರ್ ಅಂಡ್ ಬೆಂಚ್ಗೆ ಇವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಘಟನೆ ವ್ಯವಸ್ಥೆಯ ಮೇಲೆ ವಿಶ್ವಾಸವೇ ಕುಂದುವಂತೆ ಮಾಡುತ್ತೆ. ಇಲ್ಲಿ ಮುಖ್ಯ ವಿಚಾರ ಅಂತಂದ್ರೆ, ಒಬ್ಬ ಮಾಜಿ ನ್ಯಾಯಾಧೀಶನಿಗೆ ಈ ರೀತಿಯ ಅನ್ಯಾಯ ಆಗ್ತಾ ಇದ್ರೆ ಬಡವರು, ಅಕ್ಷರ ಜ್ಞಾನ ಇಲ್ಲದೆ ಇದ್ದವರು, ಗ್ರಾಮೀಣ ಪ್ರದೇಶದ ಜನರು ಎದುರಿಸುವಂತ ಸಮಸ್ಯೆಗಳನ್ನ ನಾವು ಊಹಿಸೋಕು ಸಾಧ್ಯ ಇಲ್ಲ. ಮತದಾರರ ಪಟ್ಟಿಯ ಪರಿಷ್ಕರಣೆ ಒಂದು ಸಾಮಾನ್ಯ ಆಡಳಿತಾತ್ಮಕ ಪ್ರಕ್ರಿಯೆ. ತಪ್ಪು ಹೆಸರುಗಳನ್ನು ತೆಗೆದುಹಾಕೋದು ಅಥವಾ ಸತ್ತೋದವರ ಹೆಸರನ್ನು ಡಿಲೀಟ್ ಮಾಡೋದು, ಹೊಸ ಮತದಾರರನ್ನು ಸೇರಿಸೋದು, ಇದು ಪ್ರಜಾಪ್ರಭುತ್ವದ ಶುದ್ಧತೆಗೂ ಅಗತ್ಯ. ಆದರೆ ಈ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು, ನ್ಯಾಯಸಮ್ಮತವಾಗಿರಬೇಕು. ಇಲ್ಲ ಅಂತಂದರೆ ಅದು ಪ್ರಜಾಪ್ರಭುತ್ವಕ್ಕೆ ಬಲ ನೀಡೋದಕ್ಕಿಂತ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುತ್ತೆ. ಈಗ BJP ಅವಧಿಯಲ್ಲಿ ನಡೀತಾ ಇರುವಂಥ ಈ SIR ಪ್ರಕ್ರಿಯೆ ಕೂಡ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ತಾ ಇದೆ. ಈಗ ಕೇಳಿ ಬರ್ತಾ ಇರುವಂಥ ಆರೋಪಗಳು ಏನಂತಂದ್ರೆ, SIR ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯ ಕೊರತೆ ಇದೆ, ಹಲವಾರು ಜನ ತಮ್ಮ ಹೆಸರುಗಳನ್ನು ಅಳಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಕೆಲವರು ದಾಖಲೆಗಳನ್ನು ಸಲ್ಲಿಸಿದ್ರು ಅವುಗಳನ್ನ ಪರಿಗಣಿಸಲ್ಪಟ್ಟಿಲ್ಲ ಅಂತ ದೂರನ್ನ ಕೊಡ್ತಿದ್ದಾರೆ. ಇದು ಕೇವಲ ಆಡಳಿತಾತ್ಮಕ ತಪ್ಪ ಅಥವಾ ಗಂಭೀರ ಸಮಸ್ಯೆನಾ? ನಿಜ ಹೇಳಬೇಕು ಅಂತಂದ್ರೆ ಇದೊಂದು ಗಂಭೀರ ಸಮಸ್ಯೆ. ಮತದಾನದ ಹಕ್ಕು ಅನ್ನೋದು ಪ್ರತಿಯೊಬ್ಬನ ಮೂಲಭೂತ ಹಕ್ಕು. ಅದು ಕೇವಲ ಒಂದು ಹೆಸರು ಪಟ್ಟಿಯಲ್ಲಿ ಇರೋದಲ್ಲ, ಅದು ಆ ವ್ಯಕ್ತಿಯ ಗುರುತು, ಅವನ ಹಕ್ಕು, ಆತನ ಧ್ವನಿ. ಆ ಹಕ್ಕನ್ನ ಯಾವುದೇ ಸ್ಪಷ್ಟ ಕಾರಣ ಇಲ್ಲದೆ ಕಿತ್ಕೊಳ್ಳೋದು ಪ್ರಜಾಪ್ರಭುತ್ವವನ್ನೇ ಬುಡಮೇಲ್ ಮಾಡದಂತೆ. ನ್ಯಾಯಾಧೀಶರಿಗೆ ಕಾನೂನು ಗೊತ್ತಿರುತ್ತೆ, ಅವರು ನ್ಯಾಯಾಲಯಕ್ಕೆ ಹೋಗ್ಬಹುದು, ತಮ್ಮ ಹಕ್ಕಿಗಾಗಿ ಹೋರಾಡಬಹುದು. ಆದರೆ ಬಡವರಿಗೆ, ದಿನಗೂಲಿ ಕಾರ್ಮಿಕರಿಗೆ, ಸಣ್ಣ ರೈತರಿಗೆ, ಅಕ್ಷರ ಜ್ಞಾನ ಇಲ್ಲದೆ ಇದ್ದವರಿಗೆ, ಇವರಿಗೆ ನ್ಯಾಯಾಲಯದ ಬಾಗಿಲು ತಟ್ಟೋದು ಅಷ್ಟು ಸುಲಭ ಅಲ್ಲ. ಅವರಿಗೆ ಸಮಯ ಇಲ್ಲ, ಹಣ ಇಲ್ಲ, ಕೆಲವೊಮ್ಮೆ ಮಾಹಿತಿ ಕೂಡ ಇರೋದಿಲ್ಲ. ಹೆಸರು ಡಿಲೀಟ್ ಆಗಿರೋದಕ್ಕೆ ನಾವು ನ್ಯಾಯಾಲಯಕ್ಕೂ ಹೋಗ್ಬೋದು ಅನ್ನೋ ಸಣ್ಣ ಐಡಿಯಾ ಕೂಡ ಪಾಪ ಅವರಿಗಿರೋದಿಲ್ಲ. ಇದು ಒಂದೇ ಪ್ರಕರಣ ಅಲ್ಲ. ಈಗಾಗಲೇ ಜನ SIR ಪ್ರಕ್ರಿಯೆ ವಿರುದ್ಧ ನೂರಾರು ಆರೋಪಗಳನ್ನು ಮಾಡ್ತಿದ್ದಾರೆ. ಸರಿಯಾಗಿ ಪರಿಶೀಲನೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಕಾಗದದ ಪತ್ರಗಳಿದ್ರೂ ಸಹ ಹೆಸರನ್ನು ಅಳಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ವಿವರಣೆ ಕೊಡೋಕೆ ಅವಕಾಶನೂ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಇಂಥ ಅನೇಕ ಪ್ರಶ್ನೆಗಳು ನಮ್ಮ ಮುಂದೆ ಕೇಳಿಬರುತ್ತೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರೋದು, ಈ ಪ್ರಕ್ರಿಯೆ ಎಷ್ಟು ಪಾರದರ್ಶಕವಾಗಿದೆ? ಜನರಿಗೆ ಸ್ಪಷ್ಟ ಮಾಹಿತಿಯನ್ನು ಕೊಡ್ತಿದ್ದಾರಾ? ಯಾರ ಹೆಸರನ್ನ ಯಾಕೆ ತೆಗೆದು ಹಾಕಲಾಗಿದೆ ಅನ್ನೋದನ್ನು ತಿಳಿಸ್ತಿದ್ದಾರಾ? ಅಥವಾ ಪರಿಶೀಲನೆ ಸರಿಯಾಗಿ ನಡೀತಿದ್ಯಾ ಅನ್ನೋ ಒಂದು ಮಾತಿಂದ ಎಲ್ಲವನ್ನ ಮುಚ್ಚಾಕ್ತಿದ್ದಾರಾ? ಇದಿಷ್ಟು ಪ್ರಶ್ನೆಗಳು ಎದುರಾಗಿರೋದು. ಒಬ್ಬ ಬಡ ವ್ಯಕ್ತಿಯ ಹೆಸರನ್ನ ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕಿದ್ರೆ ಅವನು ಮೊದಲು ಏನು ಮಾಡಬೇಕು ಅನ್ನೋದನ್ನೇ ತಿಳ್ಕೊಳ್ಳೋಕೆ ಹೋರಾಟ ಮಾಡಬೇಕಾಗತ್ತೆ. ಯಾವ ಕಚೇರಿಗೆ ಹೋಗಬೇಕು, ಯಾವ ದಾಖಲೆ ಕೊಡಬೇಕು, ಯಾರು ನನಗೆ ಸಹಾಯ ಮಾಡ್ತಾರೆ, ಈ ಎಲ್ಲ ಪ್ರಶ್ನೆಗಳು ಅವನ ಮುಂದೆ ನಿಂತ್ಕೊಳ್ಳುತ್ತೆ. ಈ ಹಂತದಲ್ಲೇ ಬಹಳಷ್ಟು ಜನ ಹೋರಾಟವನ್ನು ಕೈ ಬಿಟ್ಬಿಡೋದು ಇದೇ ನಿಜವಾದ ಸಮಸ್ಯೆ. ಇದರಿಂದ ಏನಾಗುತ್ತೆ, ನಿಶಬ್ದವಾಗಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಸಾವಿರಾರು ಜನ ತಮ್ಮ ಮತದಾನದ ಹಕ್ಕನ್ನು ಕಳ್ಕೊಂಡು ಬಿಡ್ತಾರೆ. ಇದು ಒಂದು ದೊಡ್ಡ ಪ್ರಜಾಪ್ರಭುತ್ವದ ಸಂಕಟ ಕೂಡ. ಈ ಸಂದರ್ಭದಲ್ಲಿ ಸರ್ಕಾರ ಮತ್ತು ಚುನಾವಣಾ ಆಯೋಗದ ಜವಾಬ್ದಾರಿ ಇನ್ನಷ್ಟು ಹೆಚ್ಚುತ್ತೆ. ಪ್ರಕ್ರಿಯೆ ಸ್ಪಷ್ಟವಾಗಿರಬೇಕು, ಪ್ರತಿಯೊಬ್ಬ ಅರ್ಜಿದಾರನಿಗೂ ರಸೀದಿ ಕೊಡಬೇಕು ಮತ್ತು ಯಾವುದೇ ಹೆಸರನ್ನು ಅಳಿಸೋ ಮೊದಲು ಸರಿಯಾದ ಮಾಹಿತಿ ಮತ್ತು ಅವಕಾಶವನ್ನು ಕೊಡಬೇಕಲ್ವಾ. ಜನರಿಗೆ ಸಹಾಯ ಮಾಡೋ ವ್ಯವಸ್ಥೆ ಇರಬೇಕು. ಮುನ್ಷಿಯವರ ಪ್ರಕರಣ ಕೇವಲ ಒಂದು ಉದಾಹರಣೆ ಮಾತ್ರ, ಆದರೆ ಇದು ದೊಡ್ಡ ಸಮಸ್ಯೆಯ ಲಕ್ಷಣವಾಗಿ ಕಾಣ್ತಾ ಇದೆ.
ಒಬ್ಬ ವ್ಯಕ್ತಿಯ ನೋವು ಸಾವಿರಾರು ಜನರ ಅನುಭವ ಆಗಬಹುದು. ಇನ್ನು ಚುನಾವಣಾ ಆಯೋಗ ಸಂವಿಧಾನಾತ್ಮಕವಾಗಿ ಸಂಪೂರ್ಣ ಸ್ವತಂತ್ರವಾಗಿರ್ಬೇಕಲ್ಲ, ಯಾವುದೇ ಸರ್ಕಾರ ಯಾವುದೇ ಪಕ್ಷದ ಒತ್ತಡಕ್ಕೆ ಇದು ಒಳಗಾಗಬಾರ್ದಲ್ವಾ? ಆದರೆ ಇತ್ತೀಚಿನ ಕೆಲವು ಘಟನೆಗಳನ್ನು ನೋಡಿದ್ರೆ ಈ ಸ್ವಾತಂತ್ರ್ಯ ಕೇವಲ ಕಾಗದದಲ್ಲೇ ಉಳಿದಿದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ಆಬ್ವಿಯಸ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣಾ ಆಯೋಗದ ಪಾತ್ರ ತುಂಬಾನೇ ಸೂಕ್ಷ್ಮ. ಅದೊಂದು ರೀತಿ ರೆಫರಿ ಅಂತೆ ಕೆಲಸ ಮಾಡಬೇಕಲ್ವಾ? ಮೈದಾನದಲ್ಲಿ ಇಬ್ಬರು ಆಟಗಾರರು ಇದ್ರು ಅಂತಂದ್ರೆ ರೆಫರಿ ಯಾರ ಪರ ಆದ್ರೂ ಇರಬಾರ್ದು. ಆದ್ರೆ ರೆಫರಿ ಒಬ್ಬರ ಕಡೆ ತಲೆಬಾಗಿದಂತೆ ಕಾಣ್ತು ಅಂತಂದ್ರೆ ಆಟದ ಮೇಲೆ ನಂಬಿಕೆನೇ ಕಳ್ಕೊಂಡ್ಬಿಡ್ಬೇಕಾಗತ್ತೆ. ಸೊ ಇಂದಿನ ಪರಿಸ್ಥಿತಿ ಅದೇ ರೀತಿಯ ಅನುಮಾನಗಳನ್ನು ಹುಟ್ಟಿಸೋದು. ಒಂದು ಸ್ವತಂತ್ರ ಸಂಸ್ಥೆ ಆಗಿರಬೇಕಾದಂಥ ಚುನಾವಣಾ ಆಯೋಗ ಆಡಳಿತದಲ್ಲಿರುವ ಸರ್ಕಾರದ ಸೂಚನೆಗಳಿಗೆ ತಕ್ಕಂತೆ ನಡೆದುಕೊಳ್ತಾ ಇದೆ ಅನ್ನೋ ಭಾವನೆ ಈಗಾಗಲೇ ಜನರಲ್ಲಿ ಮೂಡಿದೆ. ಪ್ರಜಾಪ್ರಭುತ್ವದಲ್ಲಿ ಜನರ ಧ್ವನಿಯನ್ನು ಕಾಪಾಡಬೇಕಾ ಅಥವಾ ಅವರನ್ನು ಮೌನಗೊಳಿಸಬೇಕಾ? ಮತದಾನದ ಹಕ್ಕು ಕೇವಲ ಅದೊಂದು ಹಕ್ಕಲ್ಲ, ಅದು ನಮ್ಮ ಪ್ರಜಾಪ್ರಭುತ್ವದ ಅಡಿಪಾಯ. ಅದನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಮತ್ತು ಅದನ್ನು ಕಾಪಾಡೋಕೆ ವ್ಯವಸ್ಥೆಯೂ ಕೂಡ ನ್ಯಾಯಯುತವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವ ಕಾಗದದ ಮೇಲಿನ ಪದವಾಗಿ ಮಾತ್ರ ಉಳ್ಕೊಂಡು ಬಿಡತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.